ಕುಡಿಯೋ ನೀರಿಗೆ ಹಾಹಾಕಾರ ಭುಗಿಲೆದಿದ್ದು ಟಿವಿ9 ನಲ್ಲಿ ಅಂದ್ರಹಳ್ಳಿ ಜನರ ಸಂಕಷ್ಟದ ಲೈವ್ ರಿಪೋರ್ಟ್ ಅನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಎಷ್ಟರ ಮಟ್ಟಿಗೆ ನೀರಿನ ಸಮಸ್ಯೆ ಉಲ್ಬಣಿಸಿದೆ ಅನ್ನೋದ್ರ ಬಗ್ಗೆ ಲೈವ್ ರಿಪೋರ್ಟ್ ಇದು. ಪೀಣ್ಯ ಕೈಗಾರಿಕಾ ವಲಯದ ಸುತ್ತಮುತ್ತ ನೀರಿಗೆ ತತ್ವಾರ ಎದುರಾಗಿದೆ. 10 ದಿನಕ್ಕೊಮ್ಮೆ ಇಲ್ಲಿ ಕಾವೇರಿ ನೀರು ಬರ್ತಾ ಇದ್ದಂತೆ ಜನರು ಕಂಗಾಲಾಗಿ ಹೋಗಿದ್ದಾರೆ. ಜೋಡಿ ಮುನೇಶ್ವರ ದೇಗುಲದ ಸುತ್ತಮುತ್ತ ಜಲಕ್ಷಾಮವೇ ಉಂಟಾಗಿದೆ. ಕುಡಿಯೋ ನೀರಿರಲಿ, ಟ್ಯಾಂಕರ್ ನೀರು ಕೊಳ್ಳೋದಕ್ಕೂ ಕೂಡ ಅಲ್ಲಿ ಪರದಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಉಂಟಾಗಿದೆ. ಖಾಲಿ ಬಿಂದಿಗೆ ಹಿಡಿದು ಬೀದಿಗಿಳಿದಿದ್ದಾರೆ ನಿವಾಸಿಗಳು. ನಮ್ಗೇನೂ ಬೇಡ, ನೀರು ಕೊಡಿ ಅಂತ ಜನರು ಪರಿಪರಿಯಾಗಿ ಅಲ್ಲಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಜಲಕ್ಷಾಮ ನೀಗಿಸೋದಕ್ಕೆ ಟಿವಿ9 ಅಭಿಯಾನವನ್ನ ನಡೆಸ್ತಾ ಇದೆ. ನೀರಿಲ್ಲ ನೀರಿಲ್ಲ ಶೀರ್ಷಿಕೆಯಡಿ ಟಿವಿ9 ಗ್ರೌಂಡ್ ರಿಪೋರ್ಟ್ ಅನ್ನ ತೆರೆದಿಡ್ತಾ ಇದೆ. ಎಲ್ಲೆಲ್ಲಿ ಸಮಸ್ಯೆಗಳಿದೋ ಆ ಎಲ್ಲಾ ಸಮಸ್ಯೆಗಳನ್ನ ಜನರ ಮುಂದಿಡುವಂತಹ ಪ್ರಯತ್ನಗಳಾಗ್ತಾ ಇದೆ. ಜನರ ಕಷ್ಟಗಳನ್ನ ಕೂಡ ಈ ಮುಖೇನವಾಗಿ ನೀಗಿಸಲಾಗ್ತಾ ಇದೆ. ಇದು ಅಂದ್ರಹಳ್ಳಿ ಜನರ ಸಂಕಷ್ಟದ ಲೈವ್ ರಿಪೋರ್ಟ್ ಇದು. ಪೀಣ್ಯ ಕೈಗಾರಿಕಾ ವಲಯದ ಸುತ್ತಮುತ್ತ ನೀರಿಗೆ ಯಾವ ರೀತಿ ಪರಿತಪಿಸ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಿ. ಒಂದಲ್ಲ ಎರಡಲ್ಲ 10 ದಿನಕ್ಕೊಮ್ಮೆ ಇಲ್ಲಿ ಕಾವೇರಿ ನೀರು ಬರ್ತಾ ಇದ್ದಂತೆ ಕುಡಿಯೋಕ್ಕೂ ನೀರಿಲ್ಲ, ಟ್ಯಾಂಕರ್ ನೀರು ತಗೊಳ್ಳೋಕ್ಕೂ ಕೂಡ ನಮ್ಮ ಕೈಯಲ್ಲಿ ಸಾಧ್ಯವಾಗ್ತಾ ಇಲ್ಲ ಅಂತ ಅಲ್ಲಿ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಖಾಲಿ ಬಿಂದಿಗೆಯನ್ನ ಹಿಡಿದು ಅಲ್ಲಿನ ಜನರು ಪ್ರತಿಭಟಿಸ್ತಾ ಇದ್ದಾರೆ. ಪ್ರತ್ಯಕ್ಷ ವರದಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಇದ್ದಾರೆ. ಶಾಂತಮೂರ್ತಿ, ಬರೋಬ್ಬರಿ 10 ದಿನಕ್ಕೊಮ್ಮೆ ನೀರು ಬರ್ತಾ ಇದೆಯಂತೆ, ನೀರಿನ ಸಮಸ್ಯೆ ಸಾಕಷ್ಟು ಅಂತ ಹೇಳ್ತಿದ್ದಾರೆ ಅಲ್ಲಿನ ಜನತೆ. ಖಾಲಿ ಬಿಂದಿಗೆಯನ್ನ ಹಿಡಿದು ಅಲ್ಲಿ ಪ್ರೊಟೆಸ್ಟ್ ಕೂಡ ಮಾಡ್ತಿದ್ದಾರೆ. ಏನವರ ಸಮಸ್ಯೆಗಳು ಅಂತ? ಎಸ್ ಶಕುಂತಲ, ಈಗಾಗಲೇ ಏನು ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ನೀರಿನ ಸಮಸ್ಯೆ ಎದುರಾಗಿರುವಂಥದ್ದು, ಅದರಲ್ಲೂ ಟಿವಿ9 ಕೂಡ ವಿವಿಧ ಭಾಗಗಳಲ್ಲಿ ಆಗಿರ್ತಕ್ಕಂಥ ಜನರ ಒಂದು ಸಮಸ್ಯೆಗಳನ್ನು ಅನಾವರಣ ಮಾಡುವ ಕೆಲಸವನ್ನು ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಪೀಣ್ಯ ಕೈಗಾರಿಕಾ ವಲಯದ ಸುತ್ತಮುತ್ತ ಇರತಕ್ಕಂಥ ಅಂದ್ರಹಳ್ಳಿಯ ಮುಖ್ಯ ರಸ್ತೆಯಲ್ಲೂ ಕೂಡ ಈಗ ನೀರಿಗೆ ಹಾಹಾಕಾರ ಶುರುವಾಗಿರುವಂಥದ್ದು. ಯಾಕಂದರೆ ಈ ಒಂದು ಏರಿಯಾ ಜನರಿಗೆ 10 ದಿನಕ್ಕೋ 15 ದಿನಕ್ಕೋ ಒಮ್ಮೆ ನೀರು ಬರುತ್ತೆ. ಆ ನೀರು ಬಂದರೂ ಬರುತ್ತೆ, ಇಲ್ಲಾಂದರೆ ಬರದೇ ಇರ್ಬೋದು. ಈ ಒಂದು ಸಮಸ್ಯೆಯಿಂದಾಗಿ ಇಲ್ಲಿಯ ಜನರು ನಲುಗಿ ಹೋಗಿದ್ದಾರೆ. ಇದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಬಹುತೇಕ ಜನರು ಆ ಕೆಲಸಕ್ಕೆ ಹೋಗ್ತಕ್ಕಂಥ ಮಧ್ಯಮ ವರ್ಗದ ಜನರಿರೋದ್ರಿಂದ ಟ್ಯಾಂಕರ್ ನೀರನ್ನು ಕೂಡ ಖರೀದಿಸಿ ಬಳಸೋದಕ್ಕಾಗದೆ ಒಂದು ರೀತಿಯಲ್ಲಿ ಸಮಸ್ಯೆಗೆ ಈಡಾಗಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ಬರ್ತಕ್ಕಂಥ ನೀರು ಕೂಡ ಇಲ್ಲಿಯ ಜನರಿಗೆ ಸಾಕಾಗ್ತಾ ಇಲ್ಲ ಅನ್ನೋ ಅಳಲನ್ನ ಕೂಡ ಇಲ್ಲಿಯ ಜನರು ತೋಡ್ಕೊಳ್ತಾ ಇದ್ದಾರೆ. ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಿಮ್ಮ ಏರಿಯಾದಲ್ಲಿ ನೀರಿಗೆ ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದೀರಾ, ಮತ್ತೆ ಜನಪ್ರತಿನಿಧಿಗಳಾಗ್ಲಿ ಸ್ಥಳೀಯ ಅಧಿಕಾರಿಗಳಾಗಲಿ ಸ್ಪಂದಿಸ್ತಾ ಇದ್ದೀರಾ ಅಂತ? ಇಲ್ಲ ಸರ್, 1 ವರ್ಷದಿಂದನೂ ನಮಗೆ ನೀರಿನ ಪ್ರಾಬ್ಲಮ್ ಇದೆ. ಇಲ್ಲಿ ಹೋಗೋಂಥವ್ರೆಲ್ಲ ಗಾರ್ಮೆಂಟ್ಸ್ಗೆ ಹೋಗೋರು, ದಿನಗೂಲಿ ಇರೋಂಥವ್ರು, ಆಟೋ ಡ್ರೈವರ್ಗಳಿದ್ದಾರೆ. ಇಲ್ಲಿ ಯಾವ ರೀತಿ ಸಮಸ್ಯೆ ಯಾರು ಬಗೆಹರಿಸ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮಗಂತೂ. ತುಂಬಾ ಪ್ರಾಬ್ಲಮ್ ಇದೆ ನೀರಿಗಂತೂ. ಇಲ್ಲಿ ಒಂದು ಟ್ಯಾಂಕರ್ಗೆ ಇವಾಗ ಹೇಳ್ತಿದ್ದಾರೆ 1,000 ರೂಪಾಯಿ, ಇವಾಗ 1000 ಇಲ್ಲ 1,500 ಹೇಳ್ತಾರೆ ಒಂದು ಟ್ಯಾಂಕರ್ಗೆ. ಒಂದು ಟ್ಯಾಂಕರ್ ಅಂತಂದರೆ ಅಟ್ಲೀಸ್ಟು ಗಂಡ ಹೆಂಡತಿ ಮಕ್ಕಳಿರೋರಿಗೆ ಒಂದು 10 ದಿವಸನಾದರೂ ಬರುತ್ತೆ. ದಿನನಿತ್ಯದ ಇದೆಲ್ಲ ಬೇಕಾಗುತ್ತೆ. ಅಂಥದ್ರಲ್ಲಿ ಒಂದು 3-4 ಟ್ಯಾಂಕ್ ಬೇಕು ಒಂದು ತಿಂಗಳಿಗೆ. ಅಂತಂದರೆ 1,000 ಅಂತಂದರೆ 4,000 ಎಲ್ಲಿಂದ ತರಬೇಕು? ಗಾರ್ಮೆಂಟ್ಸ್ಗೆ ಹೋಗೋಂಥವ್ರು 10,000 ಕೊಡ್ತಾರೆ, ಇಲ್ಲ 9,000 ಕೊಡ್ತಾರೆ. 4,000 ರೂಪಾಯಿ ಬರೀ ನೀರಿಗೆ ಇಡ್ತು ಅಂತಂದರೆ ರೇಷನ್ಗೆ ಏನು ಮಾಡ್ತಾರೆ ಅವರು? ಪ್ರತಿನಿತ್ಯದ ದಿನಸಿ ತಗೊಳ್ಳೋದಾಗಲಿ ಅಥವಾ ತರಕಾರಿ ತಗೊಳ್ಳೋದಾಗಲಿ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಯಾವ ರೀತಿ ಇದು ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದೇ ಗೊತ್ತಿಲ್ಲ. ದಿನಾನೂ ನೀರುಗಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಯಾರನ್ನು ಕೇಳಬೇಕು ಅನ್ನೋದೇ ಗೊತ್ತಿಲ್ಲ. ಇಲ್ಲ ರಕ್ತ ಬಸಿಸ್ಬೇಕಾ ನಾವು, ಇಲ್ಲ ಧರಣಿ ಕೂರ್ಬೇಕಾ, ಉಪವಾಸ ಮಾಡಬೇಕಾ, ಇಲ್ಲ ನೀರಿಗೋಸ್ಕರ ನೀರೇ ಬಿಟ್ಬಿಟ್ಟು ಸಾಯ್ಬೇಕಾ ಅಂತ ಗೊತ್ತಾಗ್ತಾ ಇಲ್ಲ. 1 ವರ್ಷದಿಂದ ಪ್ರಾಬ್ಲಮ್ ಇದೆ. ಇದು ಏನು ಮಾಡ್ಬೇಕು ಹೇಳಿ? ಇದಿಷ್ಟು ಇಲ್ಲಿಯ ನಿವಾಸಿಗಳು ಹೇಳ್ತಾರಂತ ಮಾತು. ಒಟ್ಟಿನಲ್ಲಿ ನಮಗೆ ಏನು ಬೇಡ, ಪಕ್ಷ ರಾಜಕೀಯ ಏನು ಬೇಡ, ನಮಗೆ ನೀರನ್ನು ಕೊಡಿ ಅನ್ನೋ ಒಂದು ಅಳಲನ್ನು ಇಲ್ಲಿಯ ನಿವಾಸಿಗಳು ತೋಡ್ಕೊಳ್ತಾ ಇದ್ದಾರೆ. ಸದ್ಯ ಈ ಕೈಗಾರಿಕಾ ಏರಿಯಾದ ಸುತ್ತಮುತ್ತ ಇರತಕ್ಕಂಥ ಜನರಿಗೆ ಈ ರೀತಿ ಪರಿಸ್ಥಿತಿ ಇರೋದ್ರಿಂದ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲ್ಲಿಯ ಸ್ಥಳೀಯ ಶಾಸಕರು ಇವರ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂಥದ್ದು. ಶಕುಂತಲಾ, ಧನ್ಯವಾದ ಶಾಂತಮೂರ್ತಿ ತಮ್ಮ ಅಪ್ಡೇಟ್ಸ್ಗಾಗಿ.